ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನಾನು ವಾಪಸ್ UK ಹೋಗೋ ಟೈಮ್ ಆಲ್ರೆಡಿ ಬಂದೇ ಬಿಟ್ಟಿದೆ. ಸೊ ನನಗೆ ನಾಳೆನೇ ಫ್ಲೈಟ್ ಇರೋದು. ಸೊ ನಾನು ಅದಕ್ಕೆ ಇವತ್ತಿಂದನೇ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ನೈಟ್ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ. ಸೊ ಸೈಕ್ ಅಂದರೆ ಸೈಕ್ ಆಗೋಯ್ತು, ಮಾಡೋದಕ್ಕೆ ಆಗಲಿಲ್ಲ ಪ್ಯಾಕಿಂಗ್. ಇನ್ನೂ ಪ್ಯಾಕಿಂಗ್ ಅರ್ಧ ಬ್ಯಾಲೆನ್ಸ್ ಇದೆ. ಪ್ಯಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು, ಬಟ್ ನಾನು 2 ಸರಿ ಪ್ಯಾಕಿಂಗ್ ಮಾಡಿ 2 ಸರಿ ಕಿತ್ತೋಗ್ದಿದ್ದೀನಿ ಬಿಕಾಸ್ ಅಷ್ಟು ಕನ್ಫ್ಯೂಷನ್ಸ್. ಸೊ ಬೇಸಿಕಲಿ ನಿಮಗೂ ಆಗಿರುತ್ತೆ ಇದು. ಪ್ಯಾಕಿಂಗ್ ಮಾಡಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಪೇಷನ್ಸ್ ಇರಬೇಕಾಯ್ಸ್. ಅವ್ರ ಮಾತಿಗೆ ನಮ್ಮಕ್ಕೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಕ್ಕೆ ಮಾತಾಡ? ಪೇಷನ್ಸ್ ಇಲ್ಲ ಅಂತಂದರೆ ಹೊಗೆ. ನನಗೆ ಆಲ್ರೆಡಿ ತಲೆ 2 ಸರಿ ಕೆಟ್ಟೋಗ್ಬಿಟ್ಟಿದೆ. ಹೇ ಇದೊಂದು ಡಿಸ್ಟರ್ಬ್ ಮಾಡ್ತಾ ಇದೆ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಪ್ಯಾಕಿಂಗ್ ಮಾಡೋದಕ್ಕೆ, ಸ್ವಲ್ಪ ಕಾಮ್ ಡೌನ್ ಆದಮೇಲೆ. ಸೊ ಏನಪ್ಪ ಅಂತಂದರೆ 2 ಸರಿ ನಾನು ಪ್ಯಾಕ್ ಮಾಡಿದ್ದೀನಿ. ಸೊ 2 ಸರಿನೂ ಸುಮಾರಷ್ಟು ಐಟಮ್ಸ್ನ ಮರ್ತೋದೆ ನಾನು ಪ್ಯಾಕ್ ಮಾಡಬೇಕಾದ್ರೆ. ಸೊ ಆ ಐಟಮ್ಸು ಮೇಲೆ ಕೆಳಗಡೆ ಹೋಗಬೇಕು, ನಾವು ಹೆಂಗಂದ್ರೆ ಹಂಗೆ ಇಡೋದಕ್ಕಾಗಲ್ಲ. ಸೊ ಹಾಗಾಗಿ ಸೊ ಈಗ ಆಲ್ರೆಡಿ ನನ್ನ ರೂಮ್ ಕಂಡೀಷನ್ ಹಿಂಗಿದೆ. ಎಲ್ಲ ಕಿತ್ತೊಗ್ದಿರೋದೆ ಮತ್ತೆ 2-3 ಸರಿ. ಸೊ ಇಲ್ಲಿ ಇಷ್ಟು ಇಟ್ಟಿದ್ದೀನಿ ನಾನು ಇವಾಗ. ಸೊ ಏನಕ್ಕಪ್ಪ ಇವತ್ತೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತಂದರೆ, ನಾನಿವತ್ತು ನಮ್ಮ ಊರಿಗೆ ಹೊರಟಿದ್ದೀನಿ. ನಮ್ಮ ರಿಲೇಷನ್ಸ್ನ, ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪನ ಎಲ್ಲನೂ ಮಾತಾಡಿಸ್ಕೊಂಡು ಒಂದು ಬಾಯ್ ಹೇಳ್ಬಿಟ್ಟು ಬರೋಣ ಅಂತ. ಸೊ ಆ್ಯಂಡ್ ಆಲ್ಸೋ ನಾನು ನಮ್ಮ ಊರಿನ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೊಂದು ಹಾಯ್ ಹೇಳಿ ಹೋಗ್ತಾ ಇದ್ದೀನಿ ಅಂತ ಒಂದು ಬಾಯ್ ಹೇಳಿ ಬರೋಣ ಅಂತ ಹೊರಟಿದ್ದೀನಿ. ಇನ್ನೇನು ಗಾಯ್ಸ್, ಸೊ ಈ ಸರಿ ನನ್ನ ಹಳೆ ಬ್ಲಾಗ್ಸ್ ನೀವು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ನಾನು ಬಂದಿದ್ದೆ ನಮ್ಮ ಊರ ಜಾತ್ರೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಅದೆಲ್ಲ ಮುಗ್ದಿದೆ. ಆ್ಯಂಡ್ ಒಂದಷ್ಟು ಇಂಪಾರ್ಟೆಂಟ್ ಫ್ರೆಂಡ್ಸ್ನ ನಾನು ಮೀಟ್ ಮಾಡಬೇಕಾಗಿತ್ತು. ಸೊ ಅದರಲ್ಲಿ ಒಂದು 50% ಆಗಿದೆ ಗಾಯ್ಸ್, ಇನ್ನೂ 50% ಆಗಿಲ್ಲ. ಯಾಕಂತಂದರೆ ನನಗೆ ಟೈಮ್ ಕೂಡ ಸಿಕ್ಕಿಲ್ಲ ಮಾಡೋದಕ್ಕೆ, ಯಾಕಂದರೆ ನನಗೆ ಟೈಮ್ ಆಗಲಿಲ್ಲ ಹೋಗೋದಕ್ಕೆ. ಆ್ಯಂಡ್ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಒಂಚೂರು ವಾಯ್ಸ್ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ನಿಮ್ಗೆ ಅಷ್ಟೊಂದು ಕೇಳಿಸ್ಲಿಲ್ಲ ಅಂತಂದರೆ. ಸೊ ಈ ಸರಿ ನಾನು ಹಬ್ಬದಲ್ಲಿ ಹೋದ ಸರಿ ಬಂದಾಗ ನಾನು ಸೊ ಬನ್ನಿ ಇವಾಗ ಕ್ರಾಸ್ ತಗೊಳ್ಳೋಣ. ಸೊ ಹೋದ ಸರಿ ಬಂದಾಗ ಅಷ್ಟೊಂದು ನಾನು ಯಾರಿಗೂ ಕನೆಕ್ಟ್ ಆಗಿರಲಿಲ್ಲ, ಬಿಕಾಸ್ ಲಾಸ್ಟ್ ಟೈಮ್ ಬರೀ ಫ್ರೆಂಡ್ಸು ಮನೇಲೇ ಇರಲಿಲ್ಲ ಹೋದ ಸರಿ ಬಂದಾಗ ನಾನು. ಬಟ್ ಈ ಸರಿ ಪ್ರಾಪರ್ ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ನ ಸ್ಪೆಂಡ್ ಮಾಡಿ, ಆ್ಯಂಡ್ ಸೊ ಆಲ್ಮೋಸ್ಟ್ ನಾನು ಬಂದಿದ್ದ ಹಾಲಿಡೇಸ್ ಎಲ್ಲನೂ ನನ್ನ ಫ್ಯಾಮಿಲಿ ಜೊತೆನೇ ನಾನು ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ. ಆ್ಯಂಡ್ ಈ ಸರಿ ತುಂಬ ಕಷ್ಟ ಆಗ್ತಾಯಿದೆ ಗಾಯ್ಸ್ ನನಗೆ ವಾಪಸ್ ಹೋಗೋದಕ್ಕೆ, ಬಿಕಾಸ್ ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟಿದ್ದೀನಿ. ಈ ಸರಿ ನನಗೆ ಹೋಗೋದಕ್ಕೆ ಮನಸ್ಸೇ ಬರ್ತಲ್ಲ. ಬಟ್ ಲೈಫು ಏನೂ ಮಾಡೋದಕ್ಕಾಗಲ್ಲ. ಲೈಫ್ ಅಂತ ಬಂದಾಗ ಎಲ್ಲನೂ ಬ್ಯಾಲೆನ್ಸ್ ಮಾಡಲೇಬೇಕಲ್ಲ. ಸೊ ಏನೂ ಮಾಡೋದಕ್ಕಾಗಲ್ಲ ಗೈಸ್. ಸೊ ಬ್ಯಾಲೆನ್ಸ್ ಮಾಡಬೇಕು. ಸೊ ಅದಕ್ಕೆ ವಿಧಿ ಇಲ್ಲ. ಸೊ ಐ ಹ್ಯಾವ್ ಟು ಗೋ ಬ್ಯಾಕ್ ಟು UK. ಸೊ ಇನ್ನೇನಿದೆ ಗೈಸ್, ಇನ್ನೇನಿಲ್ಲ. ಸೊ ಬನ್ನಿ ಇವಾಗ ಸ್ಟ್ರೈಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು. ಅಲ್ಲಿ ಹೋಗಿ ಫಸ್ಟು ಅವ್ರಿಗೊಂದು ಬಾಯ್ ಹೇಳಿ ಆಮೇಲೆ ನಮ್ಮ ಊರಿಗೆ ಹೋಗಿ ಅಲ್ಲಿರೋರಿಗೆಲ್ಲ ಬಾಯ್ ಹೇಳಿ ಆಮೇಲೆ ನಾನು ನಮ್ಮ ಮನೆಗೆ ಬರ್ತಾ ಇದ್ದೀನಿ. ಆ್ಯಂಡ್ ಆಮೇಲೆ ಮುಂದಿಂದು ಏನಿದೆ ನೋಡೋಣ. ಸೊ ಬನ್ನಿ ಈ ಬ್ಲಾಗ್ನ ಹಂಗೆ ಸ್ಟಾರ್ಟ್ ಮಾಡೋಣ. ನಮ್ಮೂರಿನ ದೇವಸ್ಥಾನ ಇದೆ. ಸೊ ಈಗ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗೋಣ, ಇಲ್ಲೇ ಎಲ್ಲದು ನೆರಳಲ್ಲಿ. ಇದೇ ನೋಡಿ ನಮ್ಮೂರಿನ ದೇವಸ್ಥಾನ, ಮೈನ್ ಡೋರು. ಸೊ ಇಲ್ಲಿಂದಾನೆ ಒಳಗಡೆ ಹೋಗೋದು. ನಾನು ಹಳೆ ಬ್ಲಾಗಲ್ಲಿ ನೋಡಿದರೆ ನಾನು ದೀಪ ಎತ್ತಿದ ದಿವಸ ಇಲ್ಲೇ ಬಂದಿದ್ದೀನಿ ನಾನು. ಇದೇ ದೇವಸ್ಥಾನ, ಇಲ್ಲೇ ಕೂತ್ಕೊಂಡಿದ್ದೆ ನಾನು. ಸೊ ಇವತ್ತು ನೋಡಿ ಯಾರೂ ಇಲ್ಲ, ಪ್ರಶಾಂತವಾಗಿದೆ. ನನಗೋಸ್ಕರನೇ ಇದ್ದಂಗಿದೆ ದೇವಸ್ಥಾನ ಇವತ್ತು. ತುಂಬ ಖುಷಿ ಆಗ್ತಾಯಿದೆ. ಸೊ ಬನ್ನಿ ಇದನ್ನು ಯಾವತ್ತು ಕಟ್ಟಿರೋದು ಅಂತ, ಆ್ಯಂಡ್ ಈ ದೇವಸ್ಥಾನದಲ್ಲಿ ಯಾರಿದ್ದಾರೆ ಅಂತಲೂ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಇಲ್ಲಿ ನೋಡಿ 2001ರಲ್ಲಿ ಕಟ್ಟಿರೋದು ಈ ದೇವಸ್ಥಾನ. ಅದಕ್ಕಿಂತ ಮುಂಚೆ ಗಾಯ್ಸ್ ಇಲ್ಲಿ ಸ್ಮಾಲ್ ದೇವಸ್ಥಾನ ಇತ್ತು. ಅದಾದಮೇಲೆ ಈಗ 2001ರಲ್ಲಿ ಈ ಥರ ದೊಡ್ಡದಾಗಿ ಕಟ್ಟಿದ್ದಾರೆ ದೇವಸ್ಥಾನ. ಆ್ಯಂಡ್ ಇಲ್ಲಿರೋ ದೇವತೆ ಬಂದು ಶ್ರೀ ಚೌಡೇಶ್ವರಮ್ಮ ದೇವಾಲಯ. ಸೊ ಶ್ರೀ ಚೌಡೇಶ್ವರಮ್ಮನೇ ಇಲ್ಲಿ ಇರೋದು. ಸೊ ಇವರೇ ನಮ್ಮ ಗ್ರಾಮ ದೇವತೆ ಕೂಡ ಅಂತಲೂ ಹೇಳ್ಬೋದು. ಹಾಗಾಗಿ ಒಂದು ಹಾಯ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಸೊ ಯಾರೂ ಇಲ್ಲ ಇವಾಗ, ಇದೇ ಮೇಯ್ನ್ ದೇವಸ್ಥಾನ. ಯಾರೂ ಇಲ್ಲ ಇವಾಗ. ನಾವು ಕಾಲ್ ಮಾಡಿದ್ದೀವಿ ಅವ್ರಿಗೆ ಬನ್ನಿ ಅಂತ, ಪೂಜೆ ಮಾಡಬೇಕಲ್ವಾ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಪೂಜೆ ಮಾಡಿಸ್ಕೊಂಡು
ದೇಶೋ ಬ್ರಾಹ್ಮಣ ಶ್ರೀಮನ್ಮಹಾಗಣಪತಯೇ ನಮಃ. ಟೈಮ್ ಆದರೆ ಬಂದೇ ಬರ್ತೀನಿ ನಾನು. ಸರಿ ಸರ್. ಸರಿ, ಥ್ಯಾಂಕ್ ಯು ಸೋ ಮಚ್. ಸರ್ ಒಳ್ಳೇದಾಗಲಿ ಸರ್. ಸೊ ಗಾಯ್ಸ್, ಪೂಜೆ ಮುಗೀತು, ಈಗ ಹೊರಟಿದ್ದೀನಿ ಮನೆಗೆ ನಾನು. ಗಾಯ್ಸ್, ಪೂಜೆ ಮುಗೀತು, ಪೂಜೆ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀನಿ ನಾನು. ಇವಾಗ ಗಾಡಿನೇ ಸ್ಟಾರ್ಟ್ ಆಗಲಿಲ್ಲ ಗಾಯ್ಸ್. ಹೊಸದು ನಾನು ರಾಯಲ್ ಎನ್ಫೀಲ್ಡ್ ತೊಗೊಂಡಿದ್ದಾರೆ ಮನೇಲಿ. ಸೊ ಇವಾಗ ಟೆಕ್ನಾಲಜಿ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಅಲ್ಲ. ಸೊ ಗೇರ್ ಸ್ಟ್ಯಾಂಡ್ ಎತ್ತಿಲ್ಲ ಅಂತಂದರೆ ಗೇರ್ ಹಾಕಿದರೆ ಆಫ್ ಆಗಿ ಹೋಗ್ತದೆ. ನನಗೆ ಅದು ಗೊತ್ತೇ ಇಲ್ಲ. ನಾವೆಲ್ಲ ಹಳೆ ಬುಲೆಟ್ ಗಾಡಿ ಓಡಿಸ್ದಾಗ ಇವೆಲ್ಲ ಇರಲೇ ಇರಲಿಲ್ಲ. ಸೊ ಎಲ್ಲಿ ಅಲ್ಲಿದ್ನಲ್ಲ, ಏನೂ ಅಪ್ಡೇಟ್ ಆಗಿಲ್ಲ ಇದ್ರ ಬಗ್ಗೆ. ನಾನೆಲ್ಲ ಏನಾಯ್ತಪ್ಪ ಅಂತ ಅನ್ಕೊಂಡ್ಬಿಟ್ಟೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೊ ಆಮೇಲೆ ನಮ್ಮ ಡ್ಯಾಡಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ರು ಫಸ್ಟ್ ಸ್ಟ್ಯಾಂಡ್ ಎತ್ತು ಅಂತ. ನೋ ಕಾಮೆಂಟ್. ಸೊ ಸ್ಟ್ಯಾಂಡ್ ಎತ್ಬಿಟ್ಟು ಈಗ ಹೊರಟಿದ್ದೀನಿ ಮನೆಗೆ. ಸ್ಟ್ಯಾಂಡ್ ಎತ್ತಿದ ತಕ್ಷಣ ಆನ್ ಆಯಿತು. ಸ್ಟ್ಯಾಂಡ್ ಎತ್ತಿದ ತಕ್ಷಣ ಗೇರ್ಗೆ ಬಿದ್ದಾಗ ಏನು ಆಫ್ ಆಗಲಿಲ್ಲ. ಎಷ್ಟು ಔಟ್ಡೇಟೆಡ್ ಇದ್ದೀನಿ ನೋಡಿ ಗಾಯ್ಸ್. UK-ದಲ್ಲಿದ್ರು ಕೂಡ ಈಗ ಹೊರಟಿದ್ದೀನಿ ಮನೆಗೆ ನಾನು. ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ಇದು ನಮ್ಮ ಮನೆಗೆ ಹೋಗೋ ರೋಡು. ಸರ್ ಸಮಾಚಾರ ಆರಾಮಾ? ಎಲ್ಲಿ ನಿಮ್ಮ ಮಿಸಸ್ಸು? ಇಷ್ಟು ದೂರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನೋಡಿ. ಎಷ್ಟು ದೂರ ಕೂತ್ಕೊಂಡಿದ್ದಾರೆ ನೋಡಿ ಗಾಯ್ಸ್. ಯಾಕಮ್ಮ ಅಲ್ಲಿ ಕೂತಿದ್ಯಾ? ಇಲ್ಲಿ ತಲೆ ಕೂರ್ಬೇಕಾಗಿರೋದು ನೀನು. ಹೇಳ್ರಿ, ತಿಂಡಿ ಆಯ್ತಾ? ಏನು ಮಾಡಿದ್ರಿ ನನ್ಕ? ಅಯ್ಯೋ, ಇದ್ರ ಮಾಡ್ತಾ ಇದ್ದೆ. ನಮ್ಮ ತಾತನ ನಮ್ಮ ಅಜ್ಜಿನ ಮಾತಾಡಿಸ್ಕೊಂಡು ಇವಾಗ ನಾನು ಯಶವಂತನ ಅವ್ರ ಗ್ಯಾಂಗನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅವರು ಇವಾಗ ನಮ್ಮ ಫೀಲ್ಡಲ್ಲಿ ಇದು ಕಾಣ್ತಾ ಇದೆಯಲ್ಲ, ಸ್ವೀಟ್ ಕಾರ್ನ್ ಹಾಕಿದ್ದೀವಿ. ಆ ಸ್ವೀಟ್ ಕಾರ್ನ್ಗೆ ಪೆಸ್ಟಿಸೈಡ್ಸ್ನ ಹಾಕ್ತಾಯಿದ್ದಾರೆ, ಸ್ಪ್ರೇ ಮಾಡ್ತಾಯಿದ್ದಾರೆ. ಸೊ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಏನು ಸಮಾಚಾರ ಅಂತ ಕೇಳೋಣ. ಎಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡು ಬರ್ತಾವ್ರೆ ಅನ್ಸುತ್ತೆ ವಾಪಸ್ಸು. ನಮ್ಮ ಚಿಕ್ಕಪ್ಪನೂ ಅಲ್ಲೇ ಇದ್ದಂಗೆ ಅವರೇ. ಹೋಗಿ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ನಿಮ್ಮ ಮಕ್ಕಳು ಸ್ವಲ್ಪ ತೋರಿಸ್ರಪ್ಪ, ಏನು ಮಾಡ್ತಾ ಇದ್ದೀರಿ ನೋಡೋಣ. ಎಲ್ಲಿ ಅವನು? ಎಲ್ಲೇ ಇವನೇನದು? ಏನಾದ್ರೆ ಮಾತಾಡು, ಏನಾದ್ರು ನಿಮ್ಮ ಫ್ರೆಂಡ್ಸ್ಗೆ ಏನಾದ್ರು ಹೇಳು. ಹಾಯ್ ಗಾಯ್ಸ್, ಏನೋ ಈ ರೇಂಜಿಗೆ ತಯಾರಾಗಿದ್ದೀರಲ್ಲ. ಇಲ್ಲಿ ಕಾಡೊಳಗೆ ಹೋಗೋದು ಗೊತ್ತಾಗ್ತದ ನಿಂಗೆ? ಗೊತ್ತಾಗ್ತದ ಬೈ, ಇವಾಗ ನಾವು ಹೋಗೋದು ಕಾಣಿಸೋದು ಕೂಡ ಇಲ್ಲ. ಹೌದಾ? ಇನ್ನೇನು ಎಷ್ಟು ಹೊಡೆದಿದ್ದೀರಾ? ಇವಾಗ 5 ಸಾಲ ಹೊಡೆದಿದ್ರು ಅಷ್ಟೇ. ಏನೇನು ಮಿಕ್ಸ್ ಮಾಡಿದ್ರಿ ಇದ್ರೊಳಗಡೆ? ಇದ್ರಾಗ ಮುಳುಗಿಲ್ ಮದ್ದು, ಅದ್ರ ನೇಮಿಗೆ ಗೊತ್ತಿಲ್ಲ. ಹಾಂ, ಸ್ವಲ್ಪ ಹೆಲ್ಮೆಟ್ ಸ್ವಲ್ಪ ತೆಗಿ, ಒಂದು ಆಯ್ ಹೇಳ್ಬಿಡು. ಎಂದಕ್ಕ? ಹಾಯ್. ನನ್ನ ಬಿಡೋದಕ್ಕೆ ಯಾರು ಬರ್ತೀರ ನಾಳೆ? ಇಬ್ರು ಬರ್ತೀರಿ? ಬರೀ ಡೌಗಳು ನಿಂದು. ಇಬ್ರು ಯಾಕೆ ನಾವು ಬರ್ತಿರ್ತೀರಾ? ನೋಡ್ತೀರಪ್ಪ ಯಾರ್ಯಾರು ಬರ್ತೀರ ಅಂತ. ಹಿಂಗೆ ಹೇಳೋದೆಲ್ಲ ಲಾಸ್ಟ್ ಯಾರೂ ಬರಲ್ಲ. ಬೇಕಾದ್ರೆ ಇನ್ನೊಂದು ಕಾರ್ ಬುಕ್ ಮಾಡೋಣ, ಇನ್ನೊಂದ್ರಾಗ ಹೋಗೋಣ. ಇನ್ನೊಂದು ಕಾರಾ? ಸರಿ ಆಯ್ತು, ಬನ್ರಪ್ಪ ನೋಡೋಣ. ಎಲ್ಲ ರಿಚ್ ಕಿಡ್ಸ್ ಆಗ್ಬಿಟ್ಟಿದ್ದೀರಾ ನೀವು. ನೋಡ ಆಗಿದ್ರಿ ಇವಾಗ ರಿಚ್ ಕಿಡ್ಸ್ ನಾವು. ಹೂನಾ, ನೋಡಲ್ಲಿ ಎಷ್ಟು ರಿಚ್ ಕಿಡ್ಸ್ ಅಲ್ಲ ನೀವು. ನಾವು ರಿಚ್ ಕಿಡ್ಸೇ ಅಪ್ಪ. ಹೆಂಗಿದ್ನೇ ಸಮಯನ ಅದ ಗೊತ್ತಾಗೋದೇ ಇಲ್ಲ. ಅಣ್ಣ ಅವಾಗಿಂದ ಅವನಿಲ್ಲಿ ಅಂತ. ನೀವು ಈ ಅವತಾರದಲ್ಲಿದ್ರೆ ಹೆಂಗಪ್ಪ ಗುರ್ತಿಡಿಯೋದು ನಾನು ಮೊದಲೇ. ಇನ್ನ ಇದು ಕಮ್ಮಿ. ಮೊದಲು ಸರಿ ಒಯ್ದಾಗ ನೋಡ್ಬೇಕಾಯ್ತು ಹೆಂಗಿದ್ನಿ ಅಂತ. ಒಳ್ಳೆ ರೋಬೋ ಇದ್ದಂಗೆ ಇದ್ನಿ, ಹಿಂಗ್ ಗೊತ್ತಾಯ್ತು ಅವಾಗ. ಇವಾಗ ಹಂಗೆ ಇದೆ ಬಿಡು, ಹೆಚ್ಚು ಕಮ್ಮಿ. ಎಲ್ಲಿದ್ದಣ್ಣ? ಸೋಲ್ಜರ್ಸ್ ರೆಡಿನಾ? ರೈಟ್. ಮತ್ತೆ ಎಲ್ಲೋ ಹೋಗ್ಬಿಟ್ರು, ಕಾಣಿಸ್ತಲ್ಲ ಇದ್ರೊಳಗಡೆ. 6.5 hours later. ಹೇಳ ಆಯ್ತಲ್ಲ, ನನ್ಗೆ ಆ ಪ್ಲಾನ್ ಕೂಡ ಇಲ್ಲ. ನೀನು ಹೇಳಿದ್ಮ್ಯಾಗ ಅದು ಐಡಿಯಾ ಬಂದಿದ್ದು. ಅದಕ್ಕೆ ರಿಟರ್ನ್ ಬೇಗ ಒಂದ್ 2 ವರ್ಷ ಮುಗಿಸ್ಕೊಂಡ್ ಬಾ. ನಮ್ಗ ಲೀಡರ್ ತರ ಇಲ್ಲಿ ಯಾರು ಇಲ್ಲ ಗೈಡ್ ಮಾಡೋದಕ್ಕೆ. ಗೈಡ್ ಮಾಡೋ ನೀನು. ಪ್ರಯತ್ನ ಅದು ಒಂದು ಕೊಡೋಣ, ಏನಾದ್ರು ಆಗ್ತದೆ ನೋಡೋಣ. ಏನು ಪ್ರಯತ್ನ ಪಡಬೇಕು? ಏನಾದ್ರು ಇವಾಗ ಇಲ್ಲಿ ಬಂದು ಈ ತರ ಮಾಡೋಣ ಅಂದ್ಬಿಟ್ಟು ಒಗ್ಗಟ್ಟಾಗಿ ಎಲ್ಲರೂ ಮಾಡೋಣ. ಓಕೆ, ಒಂದು ಯೂಸ್ ಮಾಡೋಣ. ಇವಾಗ ಚಿಕ್ಕದೇ ಒಂದು ಇವಾಗ 2 ಎಕರೆಗೆ ಏನಾದ್ರು ಹಾಕ್ಬೇಕು ಅಂದ್ಬಿಟ್ಟು ಹಾಕೋಣ. ಏನು ಪ್ರಾಫಿಟ್ ಬರುತ್ತದ ಇಲ್ಲ ನೋಡೋಣ. ಆಗಿಲ್ಲ ಅಂದ್ರೆ ಇನ್ನೊಂದು ಪ್ಲಾನ್ ಉಪಯೋಗಿಸೋಣ. ಓಕೆ, ಇನ್ನೊಂದು ಪ್ಲಾನ್ಗಾರು ಸಿಗ್ತದೆ. ಯಾಕಂದ್ರೆ ಇದರಲ್ಲಿ ಏನಕ್ಕೆ ಕೆಳಗಡೆ ಬಿದ್ದೋದ್ರೆ ಅಂತೆಲ್ಲ ಸೊಲ್ಯೂಷನ್ ಸಿಗ್ತದಲ್ಲ. ಅವಾಗ ಇದನ್ನ ನೋಡ್ಕೊಂಡು ಟೇಕಪ್ ಆಗೋಣ ನಿಧಾನಾಗಿ. ಪೆಟ್ರೋಲ್ ಹಾಕೊಂಡು ಹೆಲಿಕಾಪ್ಟರ್ ಮ್ಯಾಕ್ ಆಡ್ಸೋಣ. ಮನೆ ಮ್ಯಾಗ ನಿಲ್ಸೋಣ.
ಹಾಂ, ಎಲ್ಲಿ ಬೇಡ ಮನೆ ಮ್ಯಾಗ ನೀನು ಹೇಳ್ದಂಗೆ ಹೆಲಿಕಾಪ್ಟರ್ ಮನೆ ಮ್ಯಾಗ ನಿಲ್ಸಣ. ಕಾನ್ಫಿಡೆನ್ಸ್ ಇಷ್ಟ ಆಯ್ತು ಗುರು. ಹಾಯ್ ಗಾಯ್ಸ್, ಇಷ್ಟು ಮಾತ್ರ ಕಾನ್ಫಿಡೆನ್ಸ್ ಇರ್ಬೇಕು ನೋಡ ಲೈಫಲ್ಲಿ ಎಲ್ಲರಿಗೂ. ಬನ್ನಿ ಗಾಯ್ಸ್, ಎಲ್ಲರೂ ಸೇರಿ ಒಗ್ಗಟ್ಟಲ್ಲಿರೋಣ. ಒಗ್ಗಟ್ಟಿರಬೇಕು, ಅದಕ್ಕೊಬ್ಬ ಲೀಡರ್ ಇರಬೇಕು. ಬಾಯ್ ಗಾಯ್ಸ್, ಓಕೆ, ಕೆಲ್ಸಗಳೈತೆ ಮೊದಲೈಬೇಕು. ಆಯ್ತು ಸಿಗೋಣ. ನಾಳೆ ಬನ್ರಿ, ನಾಳೆ ಬರ್ತಿರ್ತಾನೆ, ನಾಳೆ ಬನ್ರಿ. ವಯಸ್ಸಲ್ಲಿ ಅವನು ಎಷ್ಟು ಚಿಕ್ಕವನಾದರೂ ಕೂಡ ನಾನು ಎಷ್ಟು ತಿಳ್ಕೊಂಡಿದ್ದಾನೆ ನೋಡಿ. ಎಷ್ಟು ಮಾತ್ರ ಕಾನ್ಫಿಡೆನ್ಸ್ ಇರಬೇಕು ಗೈಸ್. ಏನಾದರೂ ಬಿಸ್ನೆಸ್ ಮಾಡಬೇಕಾದ್ರೆ, ಮುಂದೆ ಏನಾದರೂ ಹೆಜ್ಜೆ ಆಡಬೇಕಾದ್ರೆ ಕಾನ್ಫಿಡೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೋಡಿ, ವಯಸ್ಸಲ್ಲಿ ಚಿಕ್ಕವನಾದರೂ ಕೂಡ ನಾನು ನೆಕ್ಸ್ಟ್ ಲೆವೆಲ್ ಇದೆ ಕಾನ್ಫಿಡೆನ್ಸ್ ಅವನಿಗೆ. ಎಲ್ಲನೂ ಮಾತಾಡಿಸ್ಕೊಂಡು ಮನೆಗೆ ಹೊರಟಿದ್ದೀನಿ. ಬಟ್ ಈ ಒಂದು ಪ್ರೋಸೆಸ್ಸಲ್ಲಿ ಯಶವಂತ್ ನನಗೆ ಇವಾಗ ನೋಡಿದ್ರಲ್ಲ, ಅವ್ನು ಹೇಳಿದ್ನಲ್ಲ, ಸೊ ವಯಸ್ಸಲ್ಲಿ ನನಗಿನ ಚಿಕ್ಕವನಾದರೂ ಕೂಡ ನಾನು ಅವನಿಂದ ಸುಮಾರಷ್ಟು ಕಲ್ತ್ಕೊಂಡೆ. ಇವತ್ತು ಒಂಥರ ಮೋಟಿವೇಶನ್ ಥರ ಅನಿಸ್ತು ಅವ್ನು ಮಾತಾಡಿದ್ದು ಕೇಳಿಸ್ಕೊಂಡ್ಮೇಲೆ ನನಗೆ. ಅವ್ನ ಲೈಫಲ್ಲಿ ನೋಡ್ಕೊಂಡು ಬಂದಿರೋ ಹಂಗೆ. ಸೊ ಅವನು ಪ್ಲ್ಯಾನಿಂಗ್ ಅಂತಂದರೆ ಏನೋ ಅಂತ ಅರ್ಥ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ಲೀಡರ್ಶಿಪ್ ಇಸ್ ಎಷ್ಟು ಇಂಪಾರ್ಟೆಂಟು, ಲೀಡರ್ಶಿಪ್ ಅಂತ ಅರ್ಥ ಮಾಡ್ಕೊಂಡಿದ್ದಾನೆ. ಅದ್ರ ಜೊತೆಗೆ ನೀವೇನಾದರೂ ಮಾಡ್ತೀರಾ ಅಂತಂದರೆ ಕಾನ್ಫಿಡೆನ್ಸ್ ಇರಬೇಕು. ಸೊ ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಗಾಯ್ಸ್ ಲೈಫಲ್ಲಿ ಕೂಡ ಅಷ್ಟೇ. ಸೊ ನಾವು ಇದೆಲ್ಲ ಕಲ್ತಿರ್ತೀವಿ, ನಮಗೆ ಗೊತ್ತಿರುತ್ತೆ. ಬಟ್ ನಾವು ಯಾವುದೋ ಒಂದು ಪಾಯಿಂಟಲ್ಲೆಲ್ಲ ಮರ್ತೋಗಿರ್ತೀವಿ. ಅದನ್ನು ಯಾರಾದ್ರು ಇನ್ನೊಂದು ನಮ್ಮ ಮುಂದೆ ಹೇಳಿದಾಗ ಹೌದಲ್ವಾ ಅಂತ ಒಂದು ಸರಿ ಅನಿಸುತ್ತೆ ನಮಗೆ. ಸೊ ನನಗೆ ಅದೇ ಫೀಲಿಂಗ್ ಆಯಿತು ಅವ್ನು ಹೇಳಿದಾಗ. ವಯಸ್ಸಲ್ಲಿ ಯಾರು ಚಿಕ್ಕವರಾದ್ರೇನು ದೊಡ್ಡವರಾದ್ರೇನು ಗುರು, ಏನಾದರೂ ಈ ಥರ ಒಳ್ಳೇದು ಹೇಳಿದಾಗ ಅವರಿಂದ ಕಲಿಯೋದು ತುಂಬಾ ಇರುತ್ತೆ. ಸೊ ನಾನು ಕೂಡ ಅವ್ನ ಮಾತು ಕೇಳಿದಾಗ ನನಗೆ ಹಂಗೆ ಅನಿಸ್ತು. ಸೊ ಇನ್ನೇನು ಎಲ್ಲನೂ ಮಾತಾಡಿಸ್ಕೊಂಡು ಹೊರಟಿದ್ದೀನಿ ನನ್ನ ಮನೆಗೆ. ಆ್ಯಂಡ್ ನಾನು ಇಲ್ಲಿಗೆ ಬಂದಾಗ ಫ್ರೆಂಡ್ಸನ್ನು ಯಾರೂ ಮೀಟ್ ಮಾಡೋಕ್ಕಾಗಿಲ್ಲ. ಬಟ್ ನಾನು ಇಲ್ಲಿಗೆ ಬಂದಾಗ ಆಲ್ಮೋಸ್ಟ್ ಯಾರನ್ನೂ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕಾಗಿಲ್ಲ ಗೈಸ್. ಬಿಕಾಸ್ ನಾನು ಇದರಲ್ಲೇ ಬ್ಯುಸಿ ಆಗಿಬಿಟ್ಟೆ ಊರ ಹಬ್ಬದಲ್ಲಿ. ಬಟ್ ಹೆವಿ ನನಗೆ ಕನೆಕ್ಟ್ ಆಗಿದ್ದು ಈ ಪ್ರೊಸೆಸ್ಸಲ್ಲಿ ಅಂತಂದರೆ ಯಶವಂತೆ. ಸೊ ಅವನೊಂಥರ ಹೆವಿ ಕನೆಕ್ಟ್ ಆಗಿಬಿಟ್ಟೆ ನನಗೆ. ನನ್ನ ಜೊತೆಲೇ ಇದ್ದ ಹಬ್ಬ ಮುಗಿಯೋವರೆಗೂ ಕೂಡ ಅವ್ರನ್ನಂತೂ ಹೆವಿ ಮಿಸ್ ಮಾಡ್ಕೊತೀನಿ, ಯಾರನ್ನು ಮಿಸ್ ಮಾಡ್ಕೊಂಡಿಲ್ಲ ಅಂದರೂ ಕೂಡ. ಸೊ ಯಶವಂತ್, ಈ ವ್ಲಾಗ್ ಬಂದಮೇಲೆ ನೀನೇನಾದರೂ ನೋಡ್ತಾ ಇದ್ರೆ ಒಂದು ಕಮೆಂಟ್ ಮಾಡು. ನೀನು ಮಿಸ್ ಮಾಡ್ಕೊತಾದ್ರೆ, ಮಿಸ್ ಮಾಡ್ಕೊಂಡಿಲ್ಲ ಅಂದರೆ ಕಮೆಂಟ್ ಮಾಡ್ಕೊರು, ಆಯಿತಾ? ಸೊ ಮನೆಗೆ ಗಾಯ್ಸ್ ಹೋಗೋಣ. ಈಗ ರೂಮ್ ಒಳಗೆ ಬಂದಿದ್ದೀನಿ ಒಬ್ಬನೇ. ತುಂಬ ಬೇಜಾರಾಗ್ತಾಯಿದೆ, ಹಿಂಸೆ ಆಗ್ತಾಯಿದೆ. ಬಟ್ ತೋರಿಸ್ಕೊಳಕ್ಕಾಗ್ತಾಯಿಲ್ಲ. ಆದರೆ ಫ್ಲೈಟೇ ಕ್ಯಾನ್ಸಲ್ ಆಗೋಗಿದೆ ಇಲ್ಲಿ. ಸೊ ಲಾಸ್ಟಾಗಿ ಒಂದು ಬಾಯ್ ಹೇಳೋಣ ನಮ್ಮ ಫ್ಯಾಮಿಲಿಗೆ, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿಗೆ, ಆ್ಯಂಡ್ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲ ಒಂದು ಸರಿ ಬಾಯ್ ಹೇಳ್ಬಿಟ್ಟು ವಾಪಸ್ ಬ್ಯಾಕ್ ಟು UK. ಹಿಂಗಂತ ಗೊತ್ತಿದ್ದಿದ್ರೆ ನಾನು ಇನ್ನೊಂದು 2 ಅವರ್ 3 ಅವರು ಆರಾಮಾಗಿ ಮನೇಲಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಕೊಂಡು ಬರ್ತಾ ಇದ್ನಲ್ಲ ಗುರು. ತತ್ತೇರಿಕೆ ನೋಡ್ರಪ್ಪ, ಹಿಂಗೆಲ್ಲ ಆಗ್ಬಿಡುತ್ತೆ. ಥ್ಯಾಂಕ್ ಯು ಸೊ ಮಚ್. ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಗಾಯ್ಸ್ ಈ ಸರಿ ಚೆಕ್-ಇನ್ನು. ನಾನು ಏನೇ ನಿಮ್ಮ ಹತ್ರ ಮಾತಾಡ್ತಾ ಇರ್ಬೋದು, ಬಟ್ ಮನಸ್ಸಲ್ಲಿ ತುಂಬ ಬೇಜಾರಾಗ್ತಾಯಿದೆ ಗೈಸ್. ಇನ್ಮೇಲೆಲ್ಲ ಬರೀ ಎಮೋಷನ್ಸ್, ಫೀಲಿಂಗ್ಸ್, ಡ್ರೀಮ್ಸ್ ಅಷ್ಟೇ ಗೈಸ್, ಇನ್ನೇನಿಲ್ಲ. ಇನ್ಯಾರೂ ಮಾತಾಡ್ಸೋದಿಲ್ಲ ಇಲ್ಲಿ.